ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ, ಆಗಸದಲ್ಲಿ ಹೃದಯ ಸಿಂಬಲ್ ಬರೆದ ಕಾಪ್ಟರ್ಗಳು. ಏಷ್ಯಾದ ಅತಿದೊಡ್ಡ ಏರ್ ಶೋಗೆ ಪ್ರಧಾನಿ ಚಾಲನೆಯನ್ನು ಕೊಟ್ಟರು. ಜೊತೆಗೆ ಮೇಕ್ ಇನ್ ಇಂಡಿಯಾಗೆ ಹೊಸ ಸಾಕ್ಷ್ಯವನ್ನು ಬರೆದರು. ಏರೋ ಇಂಡಿಯಾ ಇದು ಭಾರತದ ಶಕ್ತಿ, ದೇಶದ ಆತ್ಮವಿಶ್ವಾಸದ ಪ್ರತೀಕ. ಇದಕ್ಕೆ ಸಾಕ್ಷಿಯಾಗಿ ಹಿಂದೂಸ್ತಾನದ ಹೆಮ್ಮೆಯ ವಾಯುಪಡೆ ಶಕ್ತಿ ವಿಶ್ವಕ್ಕೆ ಪ್ರದರ್ಶನವಾಗ್ತಿದೆ. ಈ ಏರೋ ಇಂಡಿಯಾ ಪ್ರದರ್ಶನದ 14ನೇ ಆವೃತ್ತಿಯನ್ನ ಇವತ್ತು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಏರೋ ಇಂಡಿಯಾ 2023ರ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನ ಮೋದಿ ಬಿಡುಗಡೆ ಮಾಡಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಎಂ ಬೊಮ್ಮಾಯಿ, ರಾಜ್ಯಪಾಲರಾದ ಗೆಹ್ಲೋಟ್, ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಭಾಗಿಯಾಗಿದ್ರು. ವಿಶೇಷ ಟೋಪಿ, ಕಪ್ಪು ಬಣ್ಣದ ಕೂಲಿಂಗ್ ಗ್ಲಾಸ್ ಹಾಕಿ ಮೋದಿ ಮಿಂಚಿದ್ರು. टेक्नोलॉजी की दुनिया में जिसकी महारत है, एडवांस है, ऐसे राज्य कर्नाटका में हो रहा है. इससे एरोस्पेस और डिफेंस में नए अवसर पैदा होंगे. इससे कर्नाटका के युवाओं के लिए नई संभावनाएं खुलेगी. मैं कर्नाटका के युवाओं से भी आह्वान करता हूं, टेक्नोलॉजी को फील्ड में आपको जो महारत हासिल है उसे रक्षा क्षेत्र में देश की ताकत बनाइए. ಮೋದಿ ಭಾಷಣದ ಬಳಿಕ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ ಶುರುವಾಯಿತು. ಸಾರಂಗ್, ಸುಖೋಯ್, ಸೂರ್ಯ ಕಿರಣ್, ಪ್ರಚಂಡ ಹೆಲಿಕಾಪ್ಟರ್ಗಳು ಕಸರತ್ತು ಮಾಡಿದ್ವು. ಮೊದಲ ದಿನದ ಏರೋ ಇಂಡಿಯಾ ಶೋನಲ್ಲೇ ಆಕಾಶದಲ್ಲಿ ಲೋಹದ ಹಕ್ಕಿಗಳು ಗರಿಬಿಚ್ಚಿ ಹಾರಾಟ ನಡೆಸ್ತಾ ಇದ್ರೆ ನೋಡುಗರು ಮಂತ್ರಮುಗ್ಧರಾಗಿದ್ರು. ತುಂಬಾ ಚೆನ್ನಾಗಿತ್ತು ಸರ್. ರಫೇಲ್ ಸೌಂಡು ಎಲ್ಲ ಚೆನ್ನಾಗಿತ್ತು. ಆಮೇಲೆ 4 ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಅದ್ರದ್ದು ಎಲ್ಲ ಶೋ ತುಂಬಾ ಚೆನ್ನಾಗಿತ್ತು. ಹಾರ್ಟ್ ಶೇಪ್ ಸಿಂಬಲ್ ಮಾಡಿದ್ರಲ್ಲ, ಅದು ಚೆನ್ನಾಗಿ ಬಂತು ಸರ್. ಇದು ಬೆಳೆದಿರೋದು ಮತ್ತು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಇವತ್ತು ನೋಡ್ರಿ, ಎಲ್ಲ ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ಸ್, ಫಾರಿನ್ ಏರ್ಕ್ರಾಫ್ಟ್ಸ್ ಯಾವುದೂ ಇಲ್ಲ. ಸೊ ನಮ್ಮ ಇಂಡಿಯನ್ ಕಾಂಟಿಜೆಂಟು, ಇಂಡಿಯನ್ ಟೀಮ್ಸು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಸೊ ವಿ ಆರ್ ಟುಡೇ ನಾವು ಸೆಲ್ಫ್ ಸಫಿಷಿಯೆಂಟ್ ಅನ್ಬೋದು ಇನ್ ಟರ್ಮ್ಸ್ ಆಫ್ ಹ್ಯಾವಿಂಗ್ ಏರ್ ಪವರ್. ಲೋಹದ ಹಕ್ಕಿಗಳ ಪ್ರದರ್ಶನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಸರ್ಕಾರವೇ ಬಂದಿತ್ತು. ಲಕ್ಷಾಂತರ ಜನರು ಸೇರಿದ್ರು. ಹೀಗಾಗಿ ಯಲಹಂಕ ಸುತ್ತಮುತ್ತ ಊಹೆಗೂ ಮೀರಿದ ಟ್ರಾಫಿಕ್ ಜಾಮ್ ಆಗಿತ್ತು. ಶರಣು ಹಂಪಿ ಜೊತೆ ರಾಘವೇಂದ್ರ, ನ್ಯೂಸ್ 18. ಏರ್ ಶೋ ಅನ್ನುವಂಥದ್ದು ಬರೀ ಪ್ರದರ್ಶನ, ಚಮತ್ಕಾರವನ್ನು ತೋರಿಸುವಂಥದ್ದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಉದ್ಯಮ ಆಗಿ ಕೂಡ ಬದಲಾಗ್ತಾ ಇರುವಂಥದ್ದು. ಏರ್ ಶೋದ ಹೈಲೈಟ್ಸ್ ಏನು, ಯಾವ ರೀತಿಯಾಗಿ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏರ್ ಶೋ ಮತ್ತು ಉದ್ಯಮ, ಭಾರತದ 699 ಯುದ್ಧ ವಿಮಾನಗಳು ಇದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಈ ಬಾರಿಯ ಏರ್ ಶೋದ ಸಂದರ್ಭದಲ್ಲಿ. 97 ದೇಶಗಳ 110 ವಿದೇಶಿ ವಿಮಾನಗಳ ಪ್ರದರ್ಶನ ಕೂಡ ಇರುವಂಥದ್ದು ಬಾರಿಯ ಏರ್ ಶೋದ ಸಂದರ್ಭದಲ್ಲಿ. 97 ದೇಶಗಳು ಭಾಗಿಯಾಗ್ತಾ ಇದ್ದಾವೆ. 809 ಪ್ರದರ್ಶಕರು, 98 ವಿದೇಶಿ ಕಂಪನಿಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಅತಿ ದೊಡ್ಡ ಏರ್ ಶೋ, ಅದಕ್ಕೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತ ಕರೆಸ್ಕೊಳ್ಳುತ್ತಿದ್ದು. ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 251 ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗ್ತಾ ಇದೆ ಈ ಒಂದು ಏರ್ ಶೋದ ಸಂದರ್ಭದಲ್ಲಿ. 35,000 ಚದರ ಅಡಿಗಳಲ್ಲಿ ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಲಾಗ್ತದೆ. ದೊಡ್ಡ ಮಟ್ಟದಲ್ಲಿ ಇದೊಂದು ಸಾಕಷ್ಟು ಭದ್ರತೆಯನ್ನು ಒದಗಿಸ್ಬಿಟ್ಟು ಈ ಒಂದು ಏರ್ ಶೋವನ್ನು ಮಾಡಲಾಗ್ತದೆ. ಏರ್ ಶೋನಿಂದ 75,000 ಕೋಟಿ ವ್ಯವಹಾರದ ನಿರೀಕ್ಷೆಯಲ್ಲಿ ಇರುವಂಥದ್ದು ಸರ್ಕಾರ. 75,000 ಕೋಟಿ ವ್ಯವಹಾರದ ನಿರೀಕ್ಷೆಯಲ್ಲಿ ಇರುವಂಥದ್ದು ಇದು ಹೈಲೈಟ್ಸು. ಮತ್ತೆ ಯಾವ್ಯಾವ ರೀತಿಯಾಗಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಪ್ರಮುಖವಾಗಿ ನಿರ್ಮಾಣವಾಗಿರುವಂಥ ಒಂದು ಕಾಪ್ಟರ್ಗಳನ್ನು ನೋಡೋದಾದ್ರೆ ಪ್ರಮುಖವಾಗಿ ತೇಜಸ್ ಬರುತ್ತೆ. 36 ತೇಜಸ್ ವಿಮಾನ ನಿರ್ಮಿಸಿರುವಂಥದ್ದು HAL ನಿಂದ. ಇದು ಭಾರತದ ಅತಿದೊಡ್ಡ ಶಕ್ತಿಯಾಗಿದೆ. ವಿಶ್ವದ ಹಗುರ ಸೂಪರ್ಸಾನಿಕ್ ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು ತೇಜಸ್. ಸೊ ಹೀಗಾಗಿ ತೇಜಸ್ ಒಂದು ರೀತಿಯಾದಂಥ ಹೆಮ್ಮೆ ಆಗಿದೆ ರಕ್ಷಣಾ ಇಲಾಖೆಯಲ್ಲಿ. ಸಿಂಗಲ್ ಎಂಜಿನ್ ಸಂಯುಕ್ತ ಡೆಲ್ಟಾ ವಿಂಗ್ ಈ ತೇಜಸ್ ಯುದ್ಧ ವಿಮಾನದಲ್ಲಿ ಇರುವಂಥದ್ದು. ಅದರ ಹೈಲೈಟ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ವೇಗ, ಕರಾರುವಕ್ ದಾಳಿ ನಡೆಸುವಂಥ ಕೌಶಲ್ಯ ತೇಜಸ್ ಹೆಲಿಕಾಪ್ಟರ್ಗೆ ಇದೆ. ಅದರ ಪ್ರದರ್ಶನ ಕೂಡ ಇವತ್ತು ನಡೆಯಿತು. ರೆಕ್ಕೆಗಳಿಲ್ಲ,
ಡೆಲ್ಟಾ ಸಂರಚನೆ ತಂತ್ರಜ್ಞಾನದ ಯುದ್ಧ ವಿಮಾನ ಇದು ಫೈಟರ್ ಜೆಟ್ ಅಂತಾನೆ ಕರೆಸ್ಕೊಳ್ಳುತ್ತೆ. ತೇಜಸ್ ಪ್ರತಾಪ ಬೇರೆ ದೇಶದ ಮಿಸೈಲ್ಗಳನ್ನ ಉಡಾಯಿಸಬಲ್ಲಂತಹ ಒಂದು ಚಾತುರ್ಯ ಈ ತೇಜಸ್ ಕಾಪ್ಟರ್ಗೆ ಇರುವಂಥದ್ದು. ಇನ್ನ ಪ್ರಚಂಡ ಹೆಲಿಕಾಪ್ಟರ್ ಅಂತ ಕೂಡ ಇದೆ. ಇದು ಕೂಡ ಮೇಕ್ ಇನ್ ಇಂಡಿಯಾದಲ್ಲಿ ಅದರ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಮೆರಿಕದ ಅಪಾಚಿಗೆ ಸರಿಸಾಟಿ ಹೆಲಿಕಾಪ್ಟರ್ ಆಗಿರುವಂಥದ್ದು ಇದು. ಅದು ಪ್ರಚಂಡ ಹೆಲಿಕಾಪ್ಟರ್. ತುಮಕೂರಿನಲ್ಲಿ ಪ್ರಚಂಡ ಹೆಲಿಕಾಪ್ಟರ್ ಅನ್ನ ತಯಾರಿ ಮಾಡಲಾಗ್ತಾ ಇದೆ. ಮೊನ್ನೆ ಉದ್ಘಾಟನೆ ಮಾಡಿದ್ರಲ್ಲ ಪ್ರಧಾನಮಂತ್ರಿಗಳು, ಇದನ್ನು ಕೂಡ ತಯಾರು ಮಾಡಲಾಗುತ್ತೆ. ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಆಗಿರುವಂತ ಸಿಯಾಚಿನ್ ಆಗಿರ್ಬೋದು, ಇದರ ಜೊತೆಗೆ ಕಾರ್ಗಿಲ್ ಗುಡ್ಡಗಾಡು ಪ್ರದೇಶ, ಹಿಮಾಲಯ ಪರ್ವತ ಎಲ್ಲ ಕಡೆನೂ ಕೂಡ ಈಸಿಯಾಗಿ ಇದನ್ನ ಹಾರಾಡಿಸ್ಬೋದು, ಹಾಗೆ ಅಲ್ಲಿ ಇಳಿಸ್ಬೋದಾಗಿದೆ. ಮರುಭೂಮಿಯಂತ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಇದು ಹಾರುತ್ತೆ. ಪ್ರಚಂಡ ಹೆಲಿಕಾಪ್ಟರ್ 5.8 ಟನ್ ತೂಕ ಇರುವಂಥದ್ದು, 700 kg ಶಸ್ತ್ರಾಸ್ತ್ರವನ್ನ ಹೊತ್ತೊಯ್ಯುವಂತಹ ಒಂದು ಸಾಮರ್ಥ್ಯ ಇದಕ್ಕೆ ಇದೆ. ಆಗಸದಿಂದಲೇ ಕ್ಷಿಪಣಿಯನ್ನ ಹಾರಿಸಬಲ್ಲ ಶಕ್ತಿಶಾಲಿ ಹೆಲಿಕಾಪ್ಟರ್ಗಳಲ್ಲಿ ಇದು ಕೂಡ ಒಂದು ಪ್ರಚಂಡ ಹೆಲಿಕಾಪ್ಟರ್. ರಾಕೆಟ್ ಪಾರ್ಟ್ಸ್ ಆಗಿರ್ಬೋದು, ಬಾಂಬ್, ಮಿಸೈಲ್, ಗನ್ಗಳಿರುವಂಥ ಕಾಪ್ಟರ್ ಇದಾಗಿದೆ. ಎಲ್ಲ ತಂತ್ರಜ್ಞಾನವನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿರುತ್ತೆ. ಭೂಸೇನೆಯಲ್ಲಿ 95, ವಾಯುಪಡೆಯಲ್ಲಿ 65 ಹೆಲಿಕಾಪ್ಟರ್ಗಳು ಅಟ್ ಪ್ರೆಸೆಂಟ್ ಈಗ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸುಖೋಯ್ Su-30 ಇದರ ಶಕ್ತಿಯನ್ನ ನೋಡಿದಾದ್ರೆ ಭಾರತೀಯ ವಾಯುಪಡೆಯ ಪ್ರಮುಖ ಲೋಹದ ಅಕ್ಕಿ ಅಂತ ಕರೆಸ್ಕೊಳ್ಳುತ್ತೆ ಸುಖೋಯ್. ಇದು ಕೂಡ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸುಖೋಯ್ Su-30 ಕಾಪ್ಟರ್ ಬಗ್ಗೆ ನಾವು ನೋಡೋದಾದ್ರೆ ಭಾರತೀಯ ವಾಯುಪಡೆಯ ಪ್ರಮುಖ ಲೋಹದ ಹಕ್ಕಿ ಅಂತ ಕರೆಸ್ಕೊಳ್ಳುವಂಥದ್ದು ಇದು. ಇನ್ನು ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ ದಾಳಿ ಶಕ್ತಿ ಇರುವಂಥದ್ದು ಸುಖೋಯ್ Su-30 ಕಾಪ್ಟರ್ಗೆ. ಇದು ಪ್ರಮುಖವಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಇದರ ಸಾಮರ್ಥ್ಯ ಪ್ರಮುಖವಾಗಿ ರಕ್ಷಣಾ ಇಲಾಖೆಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಗಂಟೆಗೆ 2120 ಕಿಲೋಮೀಟರ್ ವೇಗದಲ್ಲಿ ಹಾರುವಂಥ ಯುದ್ಧ ವಿಮಾನ ಇದಾಗಿರುವಂಥದ್ದು ಸುಖೋಯ್ Su-30. ಇನ್ನು 38 ಟನ್ ಭಾರ ಹೊತ್ತೊಯ್ಯಬಲ್ಲುವಂಥ ಶಕ್ತಿಶಾಲಿ ಯುದ್ಧ ವಿಮಾನ ಇದಾಗಿರುವಂಥದ್ದು. ನಾವು ನೋಡ್ತಾ ಇದ್ವಲ್ಲ, ಪ್ರಚಂಡದ ಗಮನಿಸ್ತಾ ಇದೆ. 5.8 ಟನ್ ಆದರೆ ಇದು 38 ಟನ್ ಒಂದು ಭಾರವನ್ನು ಹೊರುತ್ತೆ. ರೆಡಾರ್, ಕ್ಷಿಪಣಿ, ಬಾಂಬ್ ರಾಕೆಟ್ಗಳನ್ನು ಸಾಗಿಸುವಂಥ ಶಕ್ತಿವಂತ ಹೆಲಿಕಾಪ್ಟರ್ಗಳ ಪೈಕಿ ಇದು ಕೂಡ ಒಂದಾಗಿರುವಂಥದ್ದು. ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತೆ ಆಗಿರುವಂಥದ್ದು ಸುಖೋಯ್ Su-30 ಯುದ್ಧ ವಿಮಾನ. ಪ್ರಮುಖವಾಗಿ ಇದು ಏರ್ ಶೋದ ಸಂದರ್ಭದಲ್ಲಿ ಈ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಯಾವ್ದ್ಯಾವುದು ಪ್ರಮುಖವಾಗಿ ನಿರ್ಮಾಣ ಆಗಿದೆ ಮತ್ತು ಯಶಸ್ವಿಯಾಗಿ ಅಲ್ಲಿ ಹಾರಾಟವನ್ನು ನಡೆಸಿರುವಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀವಿ.